ನಟರಾಜ್ ಗೌಡ್ರೆ, ಕಲಾಪದ ಅವಧಿ ನಾವಿವತ್ತೊಂದು ಚಿಕ್ಕ ಎಸ್ಟಿಮೇಷನ್ ಮಾಡಿದ್ವಿ. 1 ಗಂಟೆಗೇನೆ ಖರ್ಚಾಗೋದು ಲಕ್ಷಗಟ್ಲೆ ದುಡ್ಡು. ಕರೆಕ್ಟ್. 20 ಸರಿಸುಮಾರು ಇವಾಗ 4 ದಿನ ಆಗೋಯ್ತು ಕಲಾಪ ಶುರುವಾಗಿ. ಇಲ್ಲಿವರೆಗೂ 36 ಕೋಟಿ ರೂಪಾಯಿ ನಷ್ಟ ಆಗಿದೆ ಸರ್. ನಿಮಗ್ ಬೇಕಾಗಿರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ಆದ್ರೂ ಕೂಡ ಕಲಾಪದ ಅವಧಿಯಲ್ಲಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ, ಒಂದು ವ್ಯವಸ್ಥಿತವಾದ ಚರ್ಚೆ ಮಾಡಲಿಕ್ಕೆ ವೇದಿಕೆ ಇದೆ. ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಅದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋದು ಜನರ ಅಭಿಪ್ರಾಯವನ್ನ ಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನ ಅಷ್ಟೇ. ಸದನದ ಒಳಗೂ ಹೊರಗೂ ಮಾಡ್ತಾ ಇರೋ ಡ್ರಾಮಾ. ಅದೇ ಕಾರಣಕ್ಕೆ ಆರೋಪ ಬಿಜೆಪಿ ಅವರು ಮಾಡ್ತಾರೆ. ಮುಂದುವರಿಸಿ. ಇವತ್ತು ನಾವು ಸದನದ ಒಳಗಡೆ ಇದನ್ನ ಚರ್ಚೆಗೆ ತಗೊಂಡು ಬನ್ನಿ ಅಂತ ಕೇಳಿದ್ವಿ, ಆದ್ರೆ ಅವ್ರು ಚರ್ಚೆ ಮಾಡ್ಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಆಮೇಲೆ ಪ್ರಧಾನಮಂತ್ರಿಗಳು, ಎಷ್ಟು ಜವಾಬ್ದಾರಿದ ಪ್ರಧಾನಮಂತ್ರಿಗಳು, ದೇಶವನ್ನ, ನಮ್ಮ ಯುವಕರನ್ನ, ಭವಿಷ್ಯವನ್ನ ಪರೀಕ್ಷಾ ಪೇ ಚರ್ಚಾ ಏನೋ ಮಾಡ್ತಿರಲ್ಲ ಅಂತಹ ಜವಾಬ್ದಾರಿತ ಪ್ರಧಾನಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ ಬರದಲ್ಲಿ ಓಡೋಗ್ಬಿಟ್ಟವ್ರೆ. ಅವ್ರು ಓಡೋಗ್ ಅಷ್ಟೊಂದು ಅಧೈರ್ಯ ಆಗಬಾರ್ದು ಅವ್ರಿಗೆ. ನಾನು ಪ್ರಧಾನಮಂತ್ರಿಗಳ ಪರವಾಗಿ ನಾವು ಇರ್ತೀವಿ, ಚರ್ಚೆ ಮಾಡಿ ಮಾಹಿತಿ ಕೊಡಿ, ಬನ್ನಿ, ಅವ್ರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ತಲೆದಂಡ ತಗೊಳ್ಳಿ, ರಾಜೀನಾಮೆ ತಗೊಳ್ಳಿ, ಇಲ್ಲ ನೀವು ವಜಾ ಮಾಡಿ. ನಿಮ್ಗೆ ಅಷ್ಟು ಧೈರ್ಯ ಇರ್ಬೇಕು. ನಿಮ್ಗೆ ಅಷ್ಟು ಅಧೈರ್ಯದಿಂದ ಇರಬಾರ್ದು ಪ್ರಧಾನಮಂತ್ರಿಗಳು. ಇವತ್ತು ಬಹಳ ಶೋಕದಿಂದ ಹೇಳ್ಬೇಕಾಗುತ್ತೆ, ಈ ಭಾರತದ ಇತಿಹಾಸದಲ್ಲಿ ಇಂತಹ ದುರ್ಬಲ ಪ್ರಧಾನಮಂತ್ರಿ, ಪಲಾಯನ ಮಾಡೋ ಪ್ರಧಾನಿ, ಪರಾರಿ ಪ್ರಧಾನಮಂತ್ರಿ ನಾವು ನೋಡೇ ಇಲ್ಲ. ಕೇಳಿ, ಯುವಕರಿಗೆ, ನಮ್ಮ ಮಕ್ಕಳ ಮೇಲೆ ನೇಮ್ ಪ್ಲೇಟ್ ಇಲ್ಲದ ಪೊಲೀಸರು ಗೂಂಡಾಗಳ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ. 10 ವರ್ಷದ ಒಂದು ಹೆಣ್ಣು ಮಗುವಿಂದ ಹಿಡಿದು 30 ವರ್ಷದ ಮಕ್ಕಳವರೆಗೂ ಯಾರ್ಯಾರು ರಿಸರ್ಚ್ ವಿದ್ಯಾರ್ಥಿಗಳು ಎಲ್ಲರ ಮೇಲೂ ಹಲ್ಲೆ ಮಾಡಿದ್ದಾರೆ. ಗೂಂಡಾಗಳ ರೀತಿ ಪ್ರದರ್ಶನ ಕೆಲಸ ಮಾಡಿದ್ದಾರೆ. ಅವ್ರ ಬಟ್ಟೆ ಹರಿದಿದ್ದಾರೆ, ಜಲ ಪಿರಂಗಿನ ಪ್ರಯೋಗ ಮಾಡಿದ್ದಾರೆ, ಅಶುವಾಯು ಸಿಡಿಸಿದ್ದಾರೆ. ಅಚ್ಚಹ ದುರಂತವಾದ ಇವ ದೇಶದಲ್ಲಿ ನಡೀತಾ ಇರ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಡೆಲ್ಲಿನಲ್ಲೇ ಇದ್ದು ಕೂಡ ಮನೆಯಲ್ಲಿ ಮಲಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದಾರಲ್ಲ, ಇದು ಬಹಳ ದುರಂತ ಆಗಿದೆ ಈ ದೇಶಕ್ಕೆ. ದುರಂತ ಈ ದೇಶಕ್ಕೆ. Oh my God! Fake news. ಆನಂದ್ ಶೆಟ್ಟಿ ಅವರೇ ನಮಸ್ಕಾರ. ಸರ್ವ ನಿಮಿಷ ಆನಂದ್ ಶೆಟ್ಟಿ ಅವರೇ ಮಾತಾಡಿ. ಆನಂದ್ ಶೆಟ್ಟಿ ಅವರು ಮಾತಾಡ್ಲಿ. ಆನಂದ್ ಶೆಟ್ಟಿ ಮೇಡಮ್, ಸ್ಟೂಡೆಂಟ್ಗೆ ಅನ್ಯಾಯ ಆಗಿದೆ ಸತ್ಯ, ಅದಕ್ಕೆ ಅವರಿಗೆ ನ್ಯಾಯ ಕೊಡ್ಲಿ, ಬೇಡ ಅಂತ ಯಾರು ಹೇಳುವುದಿಲ್ಲ. ಅವರಿಗೆ 1 ಕೋಟಿ ಕೇಳ್ತಾರೆ, 2 ಕೋಟಿ. ಅಲ್ಲ ಮೇಡಮ್, ಈ ಸ್ಟೂಡೆಂಟ್ ಹೆಸರಲ್ಲಿ ಇವರು ಪಾರ್ಲಿಮೆಂಟ್ ನುಗ್ಬೇಕು, ಪಾರ್ಲಿಮೆಂಟ್ ಒಡಿಶ್ ಮಾಡ್ಬೇಕಂತ ಕೇಳ್ತಿಲ್ಲ. ಇದು ಯಾವ ನ್ಯಾಯ? ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಇಲ್ಲಿ ಕೂತ್ಕೊಂಡು ಪಾರ್ಲಿಮೆಂಟ್ ಒಡಿಶಾ. ಇದು ನೋಡಿ, ಶ್ರೀಲಂಕಾನೂ ಅಲ್ಲ, ಬಾಂಗ್ಲಾದೇಶವೂ ಅಲ್ಲ, ಅಥವಾ ನೇಪಾಳವೂ ಅಲ್ಲ. ಇದು ನಾವೆಲ್ಲ ಸಾಮಾನ್ಯ ಓಟ್ ಹಾಕೋ, ನಾವು ಯಾವುದೇ ಪಕ್ಷದವರಲ್ಲ. ಈ ರೀತಿ ಮಾಡಿ ಯಾರಿಂದನೂ ಗೆಲ್ಲಿಕ್ ಸಾಧ್ಯ ಇಲ್ಲ ಭಾರತದಲ್ಲಿ. ಭಾರತ ತುಂಬಾ ಮುಂದಿದೆ. ಇದು ಸಣ್ಣ ಕಂಟ್ರಿ ಅಲ್ಲ, ದೊಡ್ಡ ದೇಶ. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಇದು ಸ್ಟೂಡೆಂಟ್ ಮಾಡ್ತಾ ಇಲ್ಲ. ಸ್ಟೂಡೆಂಟ್ ಅನ್ನು ಮುಂದೆ ಬಿಟ್ಕೊಂಡೆ ಇವರೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ರಜಾಕಂತ ಕೂತ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ಏನ್ ವೈಯಕ್ತಿಕವಾದ ಕಾಮೆಂಟ್ಗಳು ಬೇಡ ಸರ್. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಆನಂದ್ ಶೆಟ್ಟಿ ಅವರಿಗೆ ಧನ್ಯವಾದ. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರೆ ವಾಯ್ಸ್ ಹೋಗ್ತಾ ಇಲ್ಲ.